ದೇವರ ರೂಪದಲ್ಲಿ ಧರೆಗಿಳಿದು ವೃದ್ಧೆಗೆ ಮನೆ ಕಟ್ಟಿಸಿಕೊಟ್ಟಿರುವಂತಹ ಶ್ರೀ ದ್ವಯ ಸಿದ್ಧಾಂತ ಪೀಠದ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಾಲಯದ ಶ್ರೀ ಧನುರ್ದಾಸ ರಾಮಾನುಜ ಜಿಯರ್ ಮಹಾಸ್ವಾಮಿಗಳು ಹೌದು, ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದ ಸರಸ್ವತಿಯಮ್ಮ ಲೀಡ್ಸ್ ಅಣ್ಣಾಚಾರಿ ಎಂಬುವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಇದ್ದು ಮಕ್ಕಳು ತಾಯಿಯಿಂದ ದೂರವಾಗಿದ್ದಾರೆ. ಬಳಿಕ ಸರಸ್ವತಿಯಮ್ಮ ಜೀವನ ಸಾಗಿಸಲು ಕಷ್ಟಪಡುತ್ತಿದ್ದರು. ಇದ್ದ ಮನೆಯು ಹಲವಾರು ವರ್ಷಗಳಿಂದ ಬೀಳುವ ಹಂತದಲ್ಲಿತ್ತು. ಮಳೆ ಬಂದರೆ ಸೋರುತ್ತಿತ್ತು. ಪ್ರತಿದಿನ ಆತಂಕ, ಯಾವ ಸಮಯದಲ್ಲಿ ಮನೆ ಬೀಳುತ್ತೋ ಅನ್ನೋ ಭಯ. ಇಂತಹ ಪರಿಸ್ಥಿತಿಯಲ್ಲಿ ಸರಸ್ವತಿಯಮ್ಮ ಭೇಟಿ ಮಾಡಿದ್ದು ಧನುರ್ದಾಸ ರಾಮಾನುಜ ಜಿಯರ್ ಸ್ವಾಮಿಗಳನ್ನು. ಬಳಿಕ ಮೇಲ್ಚಾವಣಿ ಹಾಕಿಸಿ ಸ್ವಾಮಿಗಳೇ ಎಂದು ಮನವಿ ಮಾಡಿದ್ದರು. ಆದರೆ ಸ್ವಾಮಿಗಳು ಚಿಕ್ಕದಾದ ಮನೆಯನ್ನೇ ನಿರ್ಮಾಣ ಮಾಡಿಸಿ ನೂತನ ಮನೆಗೆ ಮೊದಲು ಪಾದಾರ್ಪಣೆ ಮಾಡಿ ಬೀಗದ ಕೀ ನೀಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಸರಸ್ವತಿ ಅಮ್ಮ ಅವರ ಮುಖದಲ್ಲಿ ಸಂತಸವನ್ನ ತಂದಿದ್ದಾರೆ. ದಿನನಿತ್ಯ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿರುವ ಸಾಲಿಗ್ರಾಮದ ಭಾಷ್ಯಕಾರ ಸ್ವಾಮಿ ದೇವಾಲಯದ ಪೀಠಾಧಿಪತಿಗಳಾದ ಧನುರ್ದಾಸ ರಾಮಾನುಜ ಜಿಯರ್ ಸ್ವಾಮಿಗಳು ನೊಂದವರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಸಂಘ ಸಂಸ್ಥೆಗಳಿಗೆ, ರೋಗಿಗಳಿಗೆ ಸಹಾಯ ಮಾಡಿಕೊಂಡು ಬಂದಿದ್ದು ತಾಲೂಕಿನ ಜನತೆಯಲ್ಲಿ ಮನೆ ಮಾತಾಗಿದ್ದಾರೆ. ಈ ಸಂದರ್ಭವನ್ನು ಕುರಿತು ಮಾತನಾಡಿದಂತಹ ಸ್ವಾಮಿಗಳು, ಇರುವವರು ಇಲ್ಲದೇ ಇರುವವರಿಗೆ ಸಹಾಯ ಮಾಡಿದರೆ ರಾಜ್ಯ ಹಾಗೂ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದರು. ಇನ್ನು ಸರಸ್ವತಿಯಮ್ಮ ನನ್ನ ಪಾಲಿನ ದೇವರು ಎಂದು ಧನುರ್ದಾಸ ರಾಮಾನುಜ ಜಿಯರ್ ಸ್ವಾಮಿಗಳನ್ನು ಆರಾಧಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮನೆ ನಿರ್ಮಾಣ ಕೆಲಸವನ್ನು ಸ್ವಾಮೀಜಿಗಳ ಆದೇಶದಂತೆ ನಿಂತು ಕೆಲಸ ಮುಗಿಸಿದ ಟ್ರಸ್ಟ್ ಸದಸ್ಯರಾದ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ್, ಪಾಪಣ್ಣ, ಶ್ರೀ ಪೇಟೆ ಆಂಜನೇಯ ಸ್ವಾಮಿ ಯುವಕರ ಬಳಗದ ಅಧ್ಯಕ್ಷರಾದ SR ಕಿರಣ್ ಕುಮಾರ್, SD ಕಿರಣ್, ರಘು, ಶ್ರೀ ವಿನಾಯಕ ಲೋಡರ್ ಸಂಘದ ಮಾಜಿ ಅಧ್ಯಕ್ಷರಾದ ನಾಗಣ್ಣ, ಮಹದೇವ ನಾಯ್ಕ, ಸೋಮಶೇಖರ್, ಶ್ರೀನಿವಾಸ್, ಕೃಷ್ಣನಾಯ್ಕ ಹಾಗೂ ಕರ್ಪೂರವಳ್ಳಿ ಗ್ರಾಮಸ್ಥರು ಹಾಜರಿದ್ದರು. ಐವತ್ತು ವರ್ಷದಿಂದ ಸಾಲಿಗ್ರಾಮದವ್ರು ಹೊರಗೆ ಹಾಕಿ ಇವತ್ತು ಅವರು ತಂದಕ್ಕಿಂತ ಹೆಚ್ಚಾಗಿ ಅವರು ಮಾಡಿಕೊಟ್ಟರು. ನಾವು ಸಾಯ ಗಂಟೆ ಅವ್ರು ನೆನ್ಕೊಂಡು ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀಮತಿ ಇವತ್ತು ಒಂದು ಒಳ್ಳೆಯ ದಿವಸ ನಮಗೆ. ಯಾಕೆಂದರೆ ಸೇವೆ ಮಾಡುವುದೇ ನಮಗೆ ಭಾಗ್ಯ. ನಾವೆಲ್ಲ ಅನ್ಕೊಳ್ತಾ ಇದ್ವಿ ನಾವು ಒಬ್ಬರಿಗೆ ಮಾಡಿದ್ದೀವಿ ಅಂದರೆ ಅವ್ರಿಗೆ ಒಳ್ಳೆಯದು ಅಂತ. ಆದರೆ ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ಒಬ್ಬರಿಗೆ ಸೇವೆ ಮಾಡಿದ್ದೀವಿ ಅಂದರೆ ಅದೇ ನಮಗೆ ದೇವರು ಕೊಟ್ಟಿದೆ ಒಂದು ದೊಡ್ಡ ಅವಕಾಶ. ಅದನ್ನು ನಾವು ಸ್ವಲ್ಪ ಉಳ್ಕೋಬೇಕು, ಬೆಳೆಸ್ಕೋಬೇಕು. ಇದು ಎಲ್ರಿಗೂ ನಾವು ಮಾಡೋಕ್ಕಾಗಲ್ಲ. ಒಂದು ಮನೆ ಕಟ್ಟಿಕೊಟ್ಟಿದ್ವಿ ಚಿಕ್ಕದಾಗ. ಅವರು ಅಜ್ಜಿಗೆ ಅವರು ಒಂದು ವರ್ಷವಾಗ ನಮ್ಮ ದೇವಸ್ಥಾನದಲ್ಲಿ ಬಂದು ಈ ಥರ ನಮಗೆ ಮಣ್ಣಿನ ಮನೆ, ನಮ್ಗೆ ಗೊತ್ತಿಲ್ಲ, ಮೇಲ್ಗಡೆ ಎಲ್ಲ ಬರೀ ಹಂಚಿತ್ತು, ಎಲ್ಲ ಹೊಂಟೋಗಿತ್ತು, ಶೀಟ್ ಹಾಕ್ಕೊಡಿ ಅಂತ ಹೇಳಿದೆ. ಆಗ ನಾನು ಸ್ವಲ್ಪ ಇಲ್ಲಿ ಬಂದು ಎಲ್ಲ ಚೆಕ್ ಮಾಡಿದ್ವಿ. ಇದು ಫುಲ್ ಮನೆಯೇ ಹೊಂಟೋಗಿತ್ತು. ಸೊ ಒಂದು ಮನೆಯೇ ಚಿಕ್ಕದಾಗಿ ಕಟ್ಕೊಡೋಣ ಅಂತ ನಾವು ಶುರು ಮಾಡಿ ಈ ಪ್ರಾಜೆಕ್ಟ್ ನಮ್ಮ ಫಸ್ಟ್ ಟೈಮ್ ನಮ್ಮ ಟ್ರಸ್ಟಿಂದ ಶುರು ಮಾಡಿದ್ವಿ. ಇದರಲ್ಲಿ ವಿಷಯ ಏನಂದರೆ ಎಲ್ರಿಗೂ ನಾವು ಮಾಡೋಕ್ಕಾಗಲ್ಲ. ಆದರೆ ದೇವರಿಗೆ ಹಾಲೆಲ್ಲ ಹಾಕಿ ಅಭಿಷೇಕ ಮಾಡ್ತಾಯಿದ್ರೆ ಆ ಹಾಲೆಲ್ಲ ವೇಸ್ಟ್ ಆಗುತ್ತೆ, ಅದು ಯಾರೋ ಒಬ್ಬರು ಬಡವರಿಗೆ ಕೊಡ್ಬೋದು ಅಂತ ಒಬ್ಬರು ಹೇಳಿದರೆ. ಆಗ ನಮ್ಮ ಗುರುಗಳು ನಮಗೆ ಹೇಳಿದರು, ಈ ಹಾಲನ್ನು ನೀವು ದೇವರಿಗೆ ಹಾಕಿದ್ರಂದರೆ ಅದು ಸಮೃದ್ಧಿಯನ್ನು ಸೃಷ್ಟಿ ಮಾಡ್ತದೆ. ಎಷ್ಟೋ ಕಡೆಯಲ್ಲಿ ಇರೋ ಕಷ್ಟಗಳು ಎಲ್ಲ ನಿವೃತ್ತಿ ಆಗುತ್ತೆ. ಹಾಲು, ಹಸು ಮತ್ತು ಎಲ್ಲ ಹುಲ್ಲು ಎಲ್ಲ ಸಮೃದ್ಧಿನೂ ಆಗುತ್ತೆ, ಮಳೆ ಎಲ್ಲ ವರ್ಷ ಅಲ್ಲ. ಅದೇ ರೀತಿಯಲ್ಲಿ ಇದು ಒಂದು ಅಭಿಷೇಕನೇ. ಅದು ಯಾರೋ ಒಬ್ಬರು ನಿಜವಾದ ಯಾರೂ ಇಲ್ಲ, ಅವ್ರಿಗೆ ಸಪೋರ್ಟ್ ಇಲ್ಲ ಅಂತ ಅವ್ರಿಗೆ ಮಾಡೋದು. ಇದರಿಂದ ಈ ಊರು, ಈ ದೇಶ ತಲ್ಲಿರೋ ಎಲ್ಲ ಬಡವರು ಎಲ್ರಿಗೂ ಏನೋ ಒಂದು ಕ್ಷೇಮ ಆಗಬೇಕು ಅಂತ ಆಶೀರ್ವಾದ ಮಾಡಿ ಮಾಡೋದು. ಇದರಲ್ಲಿ ನಮಗೆ ಹೆಮ್ಮೆ ಇಲ್ಲ, ಈ ಅವಕಾಶವನ್ನು ಕೊಟ್ಟಿದ್ದು ಅವ್ರಿಗೆ ಹೆಮ್ಮೆ. ಇದನ್ನು ಮಾಡಿಸಿದ ದೇವರಿಗೆ ಹೆಮ್ಮೆ, ರಾಮಾನುಜಾಚಾರ್ಯರಿಗೆ ಎಲ್ಲ ಹೆಮ್ಮೆ. ಶ್ರೀಮತಿ ರಾಮಾನುಜ.